ನಾನು ಈ ವಿಡಿಯೋನ ನಿಜಕ್ಕೂ ಬೇಜಾರಿಂದ ಮಾಡ್ತಾಯಿದ್ದೀನಿ. ಇದರಿಂದ ನನಗೇನೋ ಲಾಭ ಆಗುತ್ತೆ ಅನ್ನೋ ನಿರೀಕ್ಷೆ ಖಂಡಿತ ಇಲ್ಲ. ಬಟ್ ಯಾರಾದರೂ ಅಪ್ಕಮಿಂಗ್ ಫಿಲ್ಮ್ ಮೇಕರ್ಸ್ ನೋಡ್ತಾ ಇದ್ದರೆ ಅವ್ರಿಗಂತೂ ಒಂದಾದರೂ ಯೂಸ್ ಆಗೋ ಕಂಟೆಂಟ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ಬೇಜಾರು ಯಾಕೆ ಅಂದರೆ ನಾನು ನಾರ್ಮಲಾಗಿ ಕ್ರಿಟಿಸಿಸಮ್ಗಿಂತ ಜಾಸ್ತಿ ಅಪ್ರಿಷಿಯೇಷನ್ಗೆ ಆದ್ಯತೆ ಕೊಡೋದು. ಬಟ್ ಯಾಕೋ ಈ ಸಲ ನಾನು ಯಾರು ಡೈ ಹಾರ್ಡ್ ಫ್ಯಾನೋ ಅವ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದಿದ್ದೀನಿ. ಒಂದು ಕಾಲದಲ್ಲಿ ಯಾರ ಹೆಸರು ಕೇಳಿದ್ರೆ ನನ್ನ ಕಿವಿ ಅರಳುತ್ತಿತ್ತೋ ಅವ್ರ ಸಿನಿಮಾಗಳಿಂದ ಏನು ಕಲಿಬೇಕು ಏನು ಕಲಿಬಾರ್ದು ಅಂತ ಮಾತಾಡೋಣ. ಶಂಕರ್ ಅಂದರೆ ಯಾರು? ಬ್ರಿಲಿಯಂಟ್ ಡೈರೆಕ್ಟರ್. ಇವತ್ತಿನ ಹಾಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಟ್ಯಾಗ್ಲೈನೇ ಇಲ್ಲದ ಕಾಲದಲ್ಲಿ ಹಿಂದಿ ಆಡಿಯನ್ಸಿಗೆ ಸೌತ್ ಇಂಡಿಯಾ ಪವರ್ ಏನು ಅಂತ ತೋರಿಸ್ತವ್ರು. ಜನಕ್ಕೆ ಗ್ರಾಫಿಕ್ಸ್ ಅನ್ನೋದು ಇದೆ ಅಂತಲೇ ಗೊತ್ತಿಲ್ಲದ ಕಾಲಕ್ಕೇ ಮೊದಲನೇ ಸಾಂಗಲ್ಲಿ ಹಾವಿಗೆ ಮನುಷ್ಯರ ತಲೆ ಇಟ್ಟು ಸಿನಿಮಾ ಸ್ಟೋರಿ ಹೇಳಿದರು. 21ನೇ ಶತಮಾನ ಶುರುವಾಗೋಕ್ಕೂ ಮೊದಲೇ ಅಂಥ ಪ್ರಯತ್ನ ಮೋಸ್ಟ್ಲಿ ಇಂಡಿಯಾದಲ್ಲಂತೂ ಯಾರೂ ಮಾಡಿರಲಿಲ್ಲ ಅನಿಸುತ್ತೆ. ಈ ಶಾಟ್ ನೋಡಿ, 1996ರಲ್ಲಿ ಬಂದ ಶಾಟ್ ಇದು. ಇವತ್ತಿಗೂ ಇಷ್ಟು ಪರ್ಫೆಕ್ಟಾಗಿ ಪಿಕ್ಚರೈಸ್ ಮಾಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ. ಕಾದಲನ್ ಸಿನಿಮಾದಲ್ಲಿ ಮನುಷ್ಯನ ಮುಖ ಕಾಣಲ್ಲ, ಕೈ ಕಾಣಲ್ಲ, ಆದರೂ ಡ್ಯಾನ್ಸ್ ಮಾಡ್ತಾನೆ. ಅದು ಹೆಂಗೆ ಸಾಧ್ಯ ಅಂತ ರಾಜಮೌಳಿ ಅನ್ನೋ ಸಿನಿಮಾಂತ್ರಿಕನೇ ಕಂಗಾಲಾಗಿದ್ರಂತೆ. ಜೀನ್ ಸಿನಿಮಾದಲ್ಲಿರೋ ಕ್ವಾಲಿಟಿ ಗ್ರಾಫಿಕ್ಸ್ ಈಗಲೂ ಮಾಸ್ಟರ್ ಪೀಸು. 10 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದರೆ 5 ನಿಮಿಷದ ಹಾಡಲ್ಲಿ 7 ವಂಡರ್ಸ್ ತೋರಿಸ್ತಿದ್ರು. ಹಾಲಿವುಡ್ನಿಂದ ಇಂಡಿಯಾಗೆ ಟೆಕ್ನಾಲಜಿನ ವಿಥೌಟ್ ಡಿಲೇ ತಂದಿದ್ದು ಕೂಡ ಶಂಕರ್. ಬಾಯ್ಸಲ್ಲಿ ಬರೋ ಮ್ಯಾಟ್ರಿಕ್ಸ್ ಎಫೆಕ್ಟು ಇವತ್ತಿಗೂ ಆಶ್ಚರ್ಯ ತರಿಸುತ್ತೆ. ಇನ್ನು ಸಿನಿಮಾ ಸ್ಟೋರಿ ವಿಚಾರದಲ್ಲಿ ಶಂಕರ್ ಸುತ್ತಮುತ್ತ ಕೂಡ ಯಾರೂ ನಿಲ್ಲಲ್ಲ. ಜಂಟಲ್ಮ್ಯಾನು, ಇಂಡಿಯನ್ನು, ಮೊದಲ್ವನ್ನು ಇವೆಲ್ಲ ಶಂಕರ್ ಒಳಗಿದ್ದ ರೆವಲ್ಯೂಷನಿಸ್ಟ್ನ ಪರಿಚಯ ಮಾಡಿಸಿದ ಕತೆ. ಆದರೆ ಅನ್ನಿಯನ್ನು ಬೇರೆ ಲೆವೆಲ್ಲು. ಸಮಾಜನ ಬದಲು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ತೆಗೆದಿದ್ದು ಸಿನಿಮಾ ಇದು. ಅಂಥ ಕತೆ ಹೇಳೋಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಮಲ್ಟಿ ಪರ್ಸ್ನಾಲಿಟಿ ಡಿಸಾರ್ಡರ್ ಅನ್ನೋ ಡಿಫ್ರೆಂಟ್ ಕಾನ್ಸೆಪ್ಟು. ಸೋಷಿಯೋ ಸೆಂಟ್ರಿಕ್ ಸ್ಟೋರಿನ ಸೈಕಾಲಜಿಕಲ್ ಥ್ರಿಲ್ಲರ್ ಸ್ಟೋರಿ ಥರ ತೋರಿಸಿದ್ದು ಇದೇ ಶಂಕರ್. ಇದಾಗಿ 2 ವರ್ಷಕ್ಕೆ ತಮಿಳ್ನಾಡಲ್ಲಿ 2ನೇ ಸುನಾಮಿ ಎದ್ದಿತ್ತು. ಆದರೆ ಅದು ಶಿವಾಜಿ ಸುನಾಮಿ. ಆ ಸಿನಿಮಾಗಿದ್ದ ಕ್ರೇಜ್ ಅಷ್ಟಿಷ್ಟಲ್ಲ. ಇವತ್ತಿಗೂ ಆ ಸಿನಿಮಾ ಬಗ್ಗೆ ತಮಿಳ್ನಾಡಲ್ಲಿ ಡಿಸ್ಕಷನ್ ಆಗುತ್ತೆ. ಇನ್ನು ಎಂದ್ರೇನ್ ಬಗ್ಗೆ ಮಾತಾಡೋದೇ ಬೇಡ. ಇವತ್ತು ನಾವು ಎಐನ ನೋಡ್ತಾ ಇದ್ದೀವಿ, ಆದರೆ ಅವತ್ತು ಎಐ ಅನ್ನೋ ಕಾನ್ಸೆಪ್ಟ್ ಕೂಡ ಇಲ್ಲದ ಕಾಲದಲ್ಲಿ ಒಂದು ರೋಬೋಟು ಸ್ವಂತ ಯೋಚನೆ ಮಾಡಿದರೆ ಏನಾಗ್ಬೋದು, ಟೆಕ್ನಾಲಜಿ ಲಿಮಿಟ್ ಎಲ್ಲಿ ತನಕ ಇದ್ದರೆ ಒಳ್ಳೆಯದು ಅಂತ ಡಿಸ್ಕಸ್ ಮಾಡಿದ ಸಿನಿಮಾ ಅದು. ಆ ಸಿನಿಮಾದಲ್ಲಿ ಬರೋ ಕಾನ್ಫ್ಲಿಕ್ಟು ಒಂದು ಕತೆ. ಆದರೆ ಮನುಷ್ಯನಿಗೆ ಯುದ್ಧ ಬೇಡ, ಪ್ರೀತಿ ಬೇಕು ಅಂತ ಹೇಳೋ ಮಾತು, ಪ್ರೀತಿ ಅಂದರೆ ಸೆಕ್ಸ್ ಅಷ್ಟೇನಾ ಅಂತ ಕೇಳೋದು, ರೋಬೋನ ಜನರ ಮುಂದೆ ಇಂಟ್ರೊಡ್ಯೂಸ್ ಮಾಡಿಸೋ ಸೀನು, ಇಂಥದ್ದೆಲ್ಲ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸೊಳ್ಳೆ ಜೊತೆ ಮಾತಾಡೋದು, ಬುಕ್ ಜುಗ್ ಅಂತ ಓದಿ ಮುಗಿಸೋದು, ಒಂದು ಯಂತ್ರ ಒಬ್ಳು ಹುಡುಗಿಗೋಸ್ಕರ ಒಂದು ಸಾಮ್ರಾಜ್ಯನೇ ಕಟ್ಟೋದು, ಇದೆಲ್ಲ ಯಾಕೆ ತಾನೇ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೇಳಿ? ಹಾಂ, ನಮ್ಮ ಉಪೇಂದ್ರ ಕೂಡ ಈ ಪ್ರಯತ್ನನ ಮೊದಲೇ ಮಾಡಿದರು. ಬಟ್ ಶಂಕರು ಆ ಐಡಿಯಾನೇ ಇನ್ನೂ ರಿಚ್ಚಾಗಿ ಗ್ರ್ಯಾಂಡಾಗಿ ಮಾಡಿ ತೋರಿಸಿದ್ರು. ಅಷ್ಟೆಲ್ಲ ಯಾಕೆ, ಒಂದು ಸೈಫೈ ಸಿನಿಮಾನ ಕಾಮನ್ ಆಡಿಯನ್ಸು ಕೇಕೆ ಹಾಕ್ಕೊಂಡು ನೋಡೋ ಕ್ಲೈಮ್ಯಾಕ್ಸ್ ಇಟ್ರಲ್ಲ, ಅದು ಶಂಕರ್ ಮ್ಯಾಜಿಕ್ ಅಂದ್ರೆ. ಎಂದಿರನ್ನಾದಮೇಲೆ ಶಂಕರ್ ಏನಾದರೂ ನಾನಂತೂ ಆ ಶಂಕರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅನಾವಶ್ಯಕವಾಗಿ ಒಂದು ರೀಮೇಕ್ ಮಾಡಿದರು, ಅದು ಕೂಡ 3 Idiots ಅನ್ನೋ ಹಿಟ್ ಸಿನಿಮಾ. ಆಲ್ರೆಡಿ ಹಿಟ್ಟಾಗಿರೋ ಸಿನಿಮಾನ ಒಬ್ಬ ಎಕ್ಸ್ಟ್ರಾರ್ಡಿನರಿ ಡೈರೆಕ್ಟರು ಟ್ರೈ ಮಾಡಿದ್ದೆ ತಪ್ಪು ನನ್ನ ಪ್ರಕಾರ. ಸಿನಿಮಾ ಫ್ಲಾಪ್ ಆಯಿತು. ಅಲ್ಲಿಂದ ಮುಂದೆ ಒಳ್ಳೆ ಮೆಸೇಜ್ ಇರೋ ಲವ್ ಸ್ಟೋರಿ, ಬಟ್ ಎಕ್ಸಿಕ್ಯೂಷನ್ ಹಳ್ಳ ಹಿಡಿತು. 2.0 ಶಂಕರ್ ಕಂಡಿದ್ದ ದೊಡ್ಡ ಕನಸು. ಪ್ರತಿ ಆಡಿಯನ್ಸು ಆ ಸಿನಿಮಾಗೋಸ್ಕರ ಕಾಯ್ತಾ ಇದ್ದ. ಬಟ್ ಅದು ಕೂಡ ದೊಡ್ಡ ಡಿಸಪಾಯಿಂಟ್ ಮಾಡ್ತು. ಅಲ್ಲಿ ಶಂಕರ್ ಮ್ಯಾಜಿಕ್ ಬಿಡಿ, ರಜನಿಕಾಂತ್ ಕೂಡ ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇತ್ತು. ಅವರ ಅನ್ನೋ 5th ಡೈಮೆನ್ಷನ್ ಇಟ್ಕೊಂಡು ಎಂಥ ಸ್ಕ್ರೀನ್ ಪ್ಲೇ ಮಾಡ್ಬೋದಿತ್ತು, ಬಟ್ ವೇಸ್ಟ್ ಆಗೋಯ್ತು. ಆ ಸೋಲಿನ ಬಳಿಕ ಬರೋಬ್ಬರಿ 6 ವರ್ಷ ಆದಮೇಲೆ ಶಂಕರ್ ಸಿನಿಮಾ ಇಂಡಿಯನ್ 2 ರಿಲೀಸ್ ಆಯಿತು. ಅದು ಕೂಡ ಕಮಲ್ ಹಾಸನ್ನು ಶಂಕರ್ ಅನ್ನೋ ಡೆಡ್ಲಿ ಕಾಂಬಿನೇಷನ್ ಮೂವಿ. ಅದರಲ್ಲೂ ಇಂಡಿಯನ್ ಅನ್ನೋ ಮೆಗಾ ಹಿಟ್ ಮೂವಿಗೆ ಸೀಕ್ವೆಲ್ಲು. ಸೇನಾಪತಿ, ರೇರ್ ಆಫ್ ದಿ ರೇರ್ ಕ್ಯಾರೆಕ್ಟರ್. ಹೆಂಗಿರಬೇಕಿತ್ತು ಸಿನಿಮಾ? ವೆರಿ ಡಿಸಪಾಯಿಂಟೆಡ್. ಇಂಡಿಯನ್ 3 ಬೇರೆ ಬರ್ತಾ ಇದೆಯಂತ. ಅದ್ರ ಟೀಸರ್ ನೋಡಿದರೆ ಈ ಸೆಕೆಂಡ್ ಪಾರ್ಟಿಗಿಂತ ಫಾರ್ ಬೆಟರ್ ಇರೋ ಥರ ಫೀಲ್ ಆಗ್ತಾ ಇದೆ. ಏನೂ ಕತೆ ಇಲ್ಲದೆ ಇರೋ ಈ ಸಿನಿಮಾ ಮಾಡೋ ಬದಲು ಇಂಡಿಯನ್ 3ನಲ್ಲಿ 1/4 ಗಂಟೆ ಇದನ್ನು ತೋರಿಸಿ ಮೇನ್ ಫಿಲಮ್ ಅಂತ ಅದೊಂದು ಮಾಡ್ಬೋದಿತ್ತು ಅನ್ನಿಸ್ಬಿಡ್ತು. ಇನ್ನು ಈ ಗೇಮ್ ಚೇಂಜರ್ ರಾಮ್ ಚರಣ್ ಆ್ಯಂಡ್ ಎಸ್ ಜೆ ಸೂರ್ಯ ಎಫರ್ಟ್ ಎಲ್ಲ ಹಾಕಿದ್ದಾರೆ ಪಾಪ. ಬಟ್ ಸಿನಿಮಾ ಮಾತ್ರ
ನಾನೇನು ಹೇಳಲ್ಲ ಬಿಡಿ. ಈಗಲೂ ನೆನಪಿದೆ, ಶಂಕರ್ ಸಿನಿಮಾ ಬಗ್ಗೆ ಮಾತಾಡ್ತಾ ಅವ್ರು ಮಾಡೋ ಸಿನಿಮಾ ನೋಡೋಕ್ಕೆ ಅಲ್ದಿದ್ರು ಆ ಹಾಡುಗಳನ್ನ ನೋಡೋಕ್ಕಾದ್ರೂ ಥಿಯೇಟ್ರಿಗೆ ಹೋಗಬೇಕಿತ್ತು ಅಂತಿದ್ರು ಜನ. ರೆಹಮಾನ್ ಮ್ಯೂಸಿಕ್ ಗ್ರೇಟಾ, ಶಂಕರ್ ಪಿಕ್ಚರೈಸೇಷನ್ ಗ್ರೇಟಾ ಅನ್ನೋಷ್ಟು ಪೈಪೋಟಿ ಇರ್ತಿತ್ತು. ಆದರೆ ಈಗ ಶಂಕರ್ ಮ್ಯಾಜಿಕ್ನಲ್ಲಿ ಇರಬೇಕಿದ್ದ ರಿಚ್ನೆಸ್ ಇದೆ, ಬಟ್ ಕಂಟೆಂಟ್ ಇಲ್ಲ, ನನಗಂತೂ ಕಾಣಿಸ್ತಿಲ್ಲ. ಸೊ ಶಂಕರ್ ಒಂದು ಕಾಲದಲ್ಲಿ ಹಿಸ್ಟರಿ ಕ್ರಿಯೇಟ್ ಮಾಡಿದವರು, ಈಗ ಅವ್ರ ಸಿನಿಮಾ ಹಿಂಗಾಗ್ತಾ ಇದೆ. ಇದಕ್ಕೆ ಕಾರಣ ಏನು? ಶಂಕರ್ ಅವರಿಂದ ಏನು ಕಲಿಬೇಕು? ಅದೇ ಅಲ್ವಾ ಮೇನ್ ಟಾಪಿಕ್ಕು, ಅದನ್ನೇ ಮಾತಾಡೋಣ. ನೋಡಿ, ಸಿನಿಮಾದಲ್ಲಿ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು ಕತೆನೇ ಮುಖ್ಯ. ಅದು ನೀವು ಹೆಂಗೆ ಹೇಳ್ತೀರಾ ಅನ್ನೋದು ಎರಡನೇ ಪಾಯಿಂಟ್. ಶಂಕರ್ ಸಿನಿಮಾದಲ್ಲಿ ಹೀರೋಗೆ ಒಂದು ಪರ್ಪಸ್ ಇರುತ್ತೆ, ಆ ಪರ್ಪಸ್ಗೆ ಒಂದು ರೀಸನ್ ಇರುತ್ತೆ. ಸೊ ಹೀರೋ ಅವನ ಪರ್ಪಸ್ನ ಹೇಗೆ ಫುಲ್ಫಿಲ್ ಮಾಡ್ತಾನೆ ಅನ್ನೋದನ್ನೇ ಮೋಸ್ಟ್ ಆಫ್ ದಿ ಮೂವೀಸಲ್ಲಿ ತೋರಿಸಿದ್ದಾರೆ ಶಂಕರ್. ಫಾರ್ ಎಕ್ಸಾಂಪಲ್, ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಶಿವಾಜಿ ಪರ್ಪಸ್ಸು. ಅದಕ್ಕೆ ರೀಸನ್ನು ಅವನು ಚಿಕ್ಕವನಿದ್ದಾಗ ಅವನು ಅನುಭವಿಸಿದ್ದ ಕಷ್ಟಗಳು. ಅನ್ನಿಯನ್ನಲ್ಲಿ ಅವ್ರವ್ರ ಕೆಲಸ ಸರಿಯಾಗಿ ಮಾಡೋ ಥರ ಮಾಡಬೇಕು ಅನ್ನೋದು ರಾಮಾನುಜನ್ ಪರ್ಪಸ್ಸು. ಅದಕ್ಕೆ ರೀಸನ್ನು ಅವನ ತಂಗಿ ಸಾವು. ಇಂಡಿಯನ್ನಲ್ಲಿ ಭ್ರಷ್ಟರು ಬೇಟೆಯಾಡೋಕ್ಕೆ ಕಾರಣ ಅವನ ಮಗಳ ಸಾವು. ಸೊ ಈ ಥರ ಪ್ರತಿಯೊಂದಕ್ಕೂ ಒಂದು ರೀಸನ್ ಇದೆ. ಬಟ್ ಗೇಮ್ ಚೇಂಜರಲ್ಲಿ ಹೀರೋ IAS ಏನಕ್ಕಾದ? ಹೀರೋಯಿನ್ ಏನೋ ಒಂದು ಫ್ಲೋ ಅಲ್ಲಿ ಹೇಳಿದ್ದಕ್ಕೆ. ಇಂಡಿಯನ್ ತಾತ ಇಂಡಿಯಾಗೆ ಏನಕ್ಕೆ ಬಂದ, ಏನಕ್ಕೆ ವಾಪಸ್ ಹೊರಟ, ಫೇಸ್ಬುಕ್ನಲ್ಲಿ ಕರೆದಿದ್ದಕ್ಕೆ. ಇಷ್ಟು ಸಾಕು ಸ್ಟೋರಿ ಕೈಚಾರಕ್ಕೆ. ನೀವು ಪಾತ್ರಗಳ ಜೊತೆ ಎಮೋಷನ್ ಇಟ್ಟಿಲ್ಲ ಅಂದರೆ ಆ ಕ್ಯಾರೆಕ್ಟರ್ ಎಂಥ ದೊಡ್ಡ ಸ್ಟಾರ್ ಮಾಡಿದರೂ ಯೂಸ್ ಆಗಲ್ಲ. ಇನ್ಫ್ಯಾಕ್ಟ್ ನಿಮಗೆ ಆಗಲಿ, ರೋಬೋದಲ್ಲಿ ಚಿಟ್ಟಿ ಸೇವ್ ಮಾಡೋ ಒಬ್ಳು ಹುಡುಗಿ ಸಾಯ್ತಾಳೆ, ನೆನಪಿದೆಯಲ್ಲ ಆ ಸೀನು? ಆಗ ಇಡೀ ಥಿಯೇಟ್ರೇ ಬೇಜಾರು ಮಾಡ್ಕೊಳುತ್ತೆ. ಅವಳ ಹೆಸರು ಕೂಡ ಎಲ್ಲೂ ಇಲ್ಲ ಮೂವಿಲಿ. ಬಟ್ ಗೇಮ್ ಚೇಂಜರಲ್ಲಿ, ಸ್ಪಾಯ್ಲರ್ ಇದು, ಪ್ರೊಟಗನಿಸ್ಟ್ ತಾಯಿನೇ ಸತ್ರು ನಯಾ ಪೈಸೆ ಫೀಲ್ ಆಗಲ್ಲ. ಇಂಡಿಯನ್ 2 ಅಲ್ಲಂತೂ ನಿಜವಾಗಲೂ ಆ ಅಮ್ಮ ಯಾಕಾದರೂ ಸಾಯ್ತಾಳ ಅನ್ನಂಗೆ ಸ್ಕ್ರೀನ್ ಪ್ಲೇ ಹೋಗುತ್ತೆ. ಸೊ ನಿಮ್ಮ ಕಥೆಯಲ್ಲಿ ಯಾವುದೇ ಪಾತ್ರ ಇದ್ದರೂ ಅದು ಎಮೋಷನಲಿ ನೋಡೋರಿಗೆ ಕನೆಕ್ಟ್ ಆಗಲೇಬೇಕು. ಕನೆಕ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಕತೆ ಸೋಲುತ್ತೆ. ಶಂಕರ್ ಹೆಂಗೆ ಅಪ್ಡೇಟ್ ಆಗ್ತಾಯಿದ್ರು ಅಂದರೆ, ಜಗತ್ತಲ್ಲಿ ಏನಾದರೂ ಹೊಸ ಟೆಕ್ನಾಲಜಿ ಬಂದರೆ ಅದನ್ನು ತಮ್ಮ ಸಿನಿಮಾಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ರು. ಬಟ್ ಈಗ ಆ ಟೆಕ್ನಾಲಜಿ ಇದೆ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡೋಕ್ಕೆ ಹೊರಟಂಗಿದೆ. 2.4 ನೋಡ್ತಾ ಇದ್ದಾಗ ನಂಗೆ ಹಾಗೆ ಅನ್ನಿಸ್ತು, ಎಂಥ ಒಳ್ಳೆ ಕತೆ ಅದು. ಮೊಬೈಲ್ ರೇಡಿಯೇಷನಿಂದ ಪಕ್ಷಿಗಳಿಗೆ ಸಂಚಕಾರ ಬಂದಿದೆ, ಅದನ್ನು ತಪ್ಪಿಸ್ಬೇಕು ಅನ್ನೋ ಕಾನ್ಸೆಪ್ಟು ಈಗಲೂ ಫ್ರೆಶ್ಶು. ಬಟ್ ಶಂಕರ್ ಅವರ ಗ್ರಾಫಿಕ್ಸ್ ಮಾತ್ರ ಆ ಮೂವಿಲಿ ಓವರ್ ಡೋಸ್ ಆಯಿತು ಅನ್ನಿಸ್ಬಿಡ್ತು. ಎಮೋಷನ್ಸ್ಗಿಂತ ಜಾಸ್ತಿ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆದರು. ಸೊ ನೀವೇನಾದರೂ ಪ್ರಯೋಗ ಮಾಡೋದಾದರೆ ಆ ಪ್ರಯೋಗಕ್ಕೋಸ್ಕರ ಸಿನಿಮಾ ಮಾಡಬೇಡಿ. ಸಿನಿಮಾಗೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ, ಏನಾದರೂ ಆ್ಯಡ್ ಆನ್ ಆಗುತ್ತಾ, ಅದನ್ನಷ್ಟೇ ಯೋಚನೆ ಮಾಡಿ. ಗೊತ್ತಿದೆ ನನಗೂ, ಬರಿತಾ ಅದನ್ನು ಹಾಕಿದರೆ ಚೆನ್ನಾಗಿರುತ್ತೆ, ಇದನ್ನು ಸೇರಿಸಿದರೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಯಾವುದನ್ನು ಫೋರ್ಸ್ಫುಲಿ ತುರುಕಬೇಡಿ. ಶಂಕರ್ ಒಂದು ಫಾರ್ಮುಲಾ ಕಂಡು ಹಿಡ್ಕೊಂಡು ಅದೇ ವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನಿಸುತ್ತೆ. ಸಮಾಜದಲ್ಲಾಗೋ ಸಮಸ್ಯೆಗೆ ಹೀರೋ ಪರಿಹಾರ ಕಂಡುಹಿಡಿಯೋದೇ ಆ ಸಿನಿಮಾದ ಮೇನ್ ಥೀಮ್ ಆಗಿರುತ್ತೆ. 20 ವರ್ಷದ ಹಿಂದೆನೂ ಇದೇ ಕತೆ, ಈಗಲೂ ಅದೇ ಕತೆ. ಆ್ಯಂಡ್ ಅವ್ರ ಕಥೆಯಲ್ಲಿ ಮೇನ್ ಪ್ರಾಬ್ಲಮ್ಮು, ಹೀರೋ ಮಾತ್ರ ಸಾಚ, ಉಳಿದವರೆಲ್ಲ ಕೆಟ್ಟವರು. ಹೀರೋಗೆ ಚಾಲೆಂಜಸ್ಸೇ ಇರಲ್ಲ, ವಿಲನ್ನ ಹೊಡೆದಾಕೋದು ಅವನಿಗೊಂದು ಮ್ಯಾಟ್ರೇ ಅಲ್ಲ. ಶಂಕರ್ ಅವ್ರ ಹಿಂದಿನ ಸಿನಿಮಾಗಳಲ್ಲಿ ಪ್ರೊಟಗನಿಸ್ಟ್ ಅಂದರೆ ನಾಟ್ ಜಸ್ಟ್ ಹೀರೋಸ್, ದೇ ವರ್ ಹ್ಯೂಮನ್, ಫ್ಲಾಡ್ ಯಟ್ ಇನ್ಸ್ಪೈರಿಂಗ್. ಆದರೆ ಈಗ ಕ್ಯಾರೆಕ್ಟರ್ ಲೇಯರ್ ಅನ್ನೋದೇ ಇಲ್ಲ, ಕ್ಯಾರೆಕ್ಟರ್ ಡೆಪ್ತ್ ಪದ ಬಳಸಂಗೇ ಇಲ್ಲ ಬಿಡಿ. ಅರೆ ಇಂಡಿಯನ್ 2 ಅಲ್ಲಿ ಸೇನಾಪತಿ ಅದು ಹೆಂಗೆ ಅವತ್ತು ಇಂಡಿಯಾ ಬಿಟ್ಟು ಹೋದ, ಮತ್ತು ಹೆಂಗೆ ವಾಪಸ್ ಬಂದವನು ಎಲ್ಲಿರ್ತಾನೆ, ಯಾರು ಅವನಿಗೆ ಸಪೋರ್ಟ್ ಮಾಡ್ತಿರ್ತಾರೆ, ಅಷ್ಟು ಚೆನ್ನಾಗಿ ಮೇಕಪ್ ಹಾಕೋತಿರ್ತಾನಲ್ಲ, ವೆರೈಟಿ ಗೆಟಪ್ಪು. ಅದ್ರ ಹಿಂದೆ ಯಾರಿರ್ತಾರೆ, ಅಥವಾ ಆ ವಜ್ಜನೇ ಎಲ್ಲ ಮೇಕಪ್ ಮಾಡ್ಕೋತಾನ, ಒಂದು ಕಡೆಯಿಂದ ಇನ್ನೊಂದು ಕಡೆ ಯಾರಿಗೂ ಕಾಣ್ದಂಗೆ, ಯಾರಿಗೂ ಗೊತ್ತಾಗ್ದಂಗೆ, ಯಾರ ಕಣ್ಗೂ ಬೀಳ್ದಂಗೆ ಅದು ಹೆಂಗೆ ಓಡಾಡ್ತಾ ಇರ್ತಾನೆ. ಇದು ಯಾವುದು ತೋರಿಸೇ ಇಲ್ಲ. ಇದೊಂದೇ ಅಂತಲ್ಲ, ಎಲ್ಲದರಲ್ಲೂ ಅಷ್ಟೇ. ಹೀರೋ ಏನು ಮಾಡಬೇಕು ಅಂದ್ಕೋತಾನೋ ಅದು ಅಂದ್ಕೊಂಡಂಗೆ ಆಗೋಗ್ತಾ ಇರುತ್ತೆ. ಝೀರೋ ಸ್ಟ್ರಗಲ್. ಅದನ್ನು ನೋಡೋದು ನಮ್ಮ ಸ್ಟ್ರಗಲ್ಲು. ಸೊ ಎಲ್ಲಿ ತನಕ ಹೀರೋ ಕಷ್ಟಪಡೋಲ್ವೋ ಅಲ್ಲಿ ತನಕ ಕತೆ ಗಟ್ಟಿಯಾಗಲ್ಲ. ನೆಕ್ಸ್ಟ್ ಸ್ಟೋರಿಲಾದರೂ ಈ ಫಾರ್ಮುಲಾ ಚೇಂಜ್ ಮಾಡ್ಕೊಂಡ್ಲಿ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಅದು ಒಳ್ಳೆಯದೋ ಕೆಟ್ಟದ್ದೋ, ಬಟ್ ಶಂಕರ್ ಅವರ ಹೆಗಲ ಮೇಲೆ ದೊಡ್ಡ ಬ್ಯಾಗೇಜ್ ಇದೆ. ಅವ್ರು ಮಾಡೋದೇ
ಇಂಡಿಯಾಸ್ ಬಿಗ್ಗೆಸ್ಟ್ ಫಿಲ್ಮ್ ಅನ್ನೋ ಪಟ್ಟ ಬೇಡ ಬೇಡ ಅಂದರೂ ಬಂದುಬಿಡುತ್ತೆ. ಅದಕ್ಕೇನು ಮಾಡ್ತಾರೆ, ಒಂದೊಂದು ಹಾಡಿಗೂ ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ ಜಸ್ಟ್ ಬಿಕಾಸ್ ಸ್ಕ್ರೀನ್ ಗ್ರ್ಯಾಂಡಾಗಿ ಕಾಣಬೇಕು ಅಂತ. ಬಟ್ ಅದರ ಇಂಪ್ಯಾಕ್ಟು ಝೀರೋ. ಮುಂಚಿನ ಸಿನಿಮಾಗಳಲ್ಲಿ ಶಂಕರ್ ಏನು ಹೇಳಬೇಕು ಅಂತಿದ್ರೋ ಅದು ಕಥೆಯಲ್ಲಿ ಒಂದು ಪಾರ್ಟ್ ಆಗಿರ್ತಿತ್ತು. ಬಟ್ ಈಗೀಗ ಏನೋ ಒಂದು ಹೇಳೋಕ್ಕೆ, ಪ್ರೀಚ್ ಮಾಡೋಕ್ಕೆ ಒಂದು ಸೀನ್ ಸೇರಿಸ್ತಾರೆ. ನಿಮ್ಮ ಸ್ಕ್ರಿಪ್ಟ್ ಇದ್ದರೆ ಅದು ಏನು ಕೇಳುತ್ತೋ ಅದನ್ನು ಮಾತ್ರ ಕೊಡಿ. ನಿಮಗೆ ಆಸೆ ಇದ್ದದ್ದನ್ನೆಲ್ಲ ಅದ್ರ ಮೇಲೆ ಹೇರಬೇಡಿ. ಜನ ಇನ್ಸ್ಟಾ ರೀಲ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಏನು ನೋಡಿದರೂ ಚಕಾಚಕ್ ಅಂತ ಮುಗಿಯಬೇಕು ಅಂದ್ಕೋತಾರೆ ಅನ್ನೋ ಪರ್ಸೆಪ್ಷನ್ ಬಂದಿದ್ದಾರೆ ಅಂತಿದ್ದಾರೆ ಶಂಕರ್. ಬಟ್ ಹಾಗೇನಿಲ್ಲ ಅಲ್ವಾ. ನೀವು ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದೀರಾ ಅಂದರೆ ಜನರ ಅಟೆಂಟಿವ್ನೆಸ್ಸು ಕಮ್ಮಿ ಆಗಿಲ್ಲ ಅಂತ ತಾನೇ ಅರ್ಥ. ಈ ವಿಡಿಯೋನೇ ನೋಡ್ತಾ ಇದ್ದೀರಿ ಅಂದರೆ ಒಳ್ಳೆ ಕತೆ ಇರೋ ಸಿನಿಮಾ ನೋಡಲ್ವ ಹೇಳಿ. ಅದಕ್ಕೋಸ್ಕರ ಅನ್ವಾಂಟೆಡ್ ಕಟ್ಸು, ಎಕ್ಸ್ಟ್ರಾರ್ಡಿನರಿ ಎಡಿಟಿಂಗ್ ಬೇಕಾ ಹೇಳಿ. ಇನ್ಫ್ಯಾಕ್ಟ್ ರೀಲ್ ಇಷ್ಟ ಆಗದಿದ್ದರೆ 10 ಸೆಕೆಂಡ್ ಕೂಡ ನೋಡಲ್ಲ. ಒನ್ಸ್ ಅಗೇನ್ ಕಂಟೆಂಟ್ ಇಸ್ ಕಿಂಗ್. ಸೊ ಫೈನಲಿ ಹೇಳೋದೇನು ಅಂದರೆ, ನೀವು ಎಷ್ಟೇ ಕೋಟಿ ಬಜೆಟ್ ಹಾಕಿ ₹100 ತೋರಿಸೋ ಸಿನಿಮಾನ ₹450 ತೋರಿಸಿ, ಬಟ್ ಜನಕ್ಕೆ ಇಷ್ಟ ಆಗೋದು ಬರೀ ನಿಮ್ಮ ಮೇಕಿಂಗ್ ಅಷ್ಟೇ ಅಲ್ಲ, ಅದ್ರ ಹಿಂದಿರೋ ಕತೆ. ಸೊ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ರಲ್ಲಿ ಏನಾದರೂ ತಪ್ಪಿದರೆ, ನಿಮ್ಗೇನಾದರೂ ಕಂಟೆಂಟ್ ಯೂಸ್ ಆಗ್ಬೋದು ಅಥವಾ ಇನ್ನೂ ಏನಾದರೂ ಹೇಳಬೇಕಿತ್ತು ಅನಿಸಿದರೆ ಕಮೆಂಟ್ ಮಾಡೋದು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಈ ಥರ ಯಾವ ಡೈರೆಕ್ಟರ್ ಬಗ್ಗೆ ಮಾತಾಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೋ ಹೇಳಿ, ಆ ಪ್ರಯತ್ನನೂ ಮಾಡೋಣ. ನಮಸ್ಕಾರ.